ಸರ್ ಮತ್ತೊಂದೆಡೆ ಸರ್ ಆ, ಹಾಸನದ ರಾಜಕಾರಣದಲ್ಲಿ ಸಾಕಷ್ಟು ಸರ್ ಈಗ ಬೇಸರ ತರಿಸುವಂಥ ವಿಚಾರ ಒಬ್ಬರಾದ್ಮೇಲೆ ಒಬ್ರು ಮೊದಲಿಗೆ ರೇವಣ್ಣ ಅವ್ರ ಹೆಸರು ಕಳಂಕ ಬಂತು. ಅವರು ಕೋರ್ಟಲ್ಲಿ ನಿರೀಕ್ಷಣೆ ಜಾಮೀನು ತಗೊಂಡು ಹೊರಗೆ ಬಂದರು. ಭವಾನಿ ಅವರು ನಿರೀಕ್ಷಣೆ ಜಾಮೀನಲ್ಲಿದ್ದಾರೆ. ಈಗ ಅಣ್ಣ ತಮ್ಮ ಇಬ್ರು ಸೂರಜ್ ಹಾಗೂ ಪ್ರಜ್ವಲ್ ಇಬ್ಬರು ಕೂಡ ಲೈಂಗಿಕ ಹಗರಣದಲ್ಲಿ ಜೈಲು ಹಾಗೂ SIT ನಲ್ಲಿ ಇದ್ದಾರೆ ಸರ್. ಇದು JDS ಪಕ್ಷಕ್ಕೆ ಮುಜುಗರ ತರುವಂತಹ ವಿಚಾರ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆಯಾ ಸರ್? ಈಗ ಒಬ್ಬ ವ್ಯಕ್ತಿ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ತನಿಖೆ ನಡೀತಾ ಇದೆ. ಮತ್ತು ಇಡೀ ಸಿನಿಮಾ ಚಲನಚಿತ್ರ ನಟರಿಗೆಲ್ಲ ಬರುತ್ತಾ ಅದು? ಚಲನಚಿತ್ರ ನಿರ್ಮಾಪಕರ ಸಂಘ ಇದೆಯಲ್ಲ, ಅವ್ರಿಗೆ ಕಳಂಕ ಬರುತ್ತಾ? ಹಂಗೆ JDS ಪಕ್ಷನೂ ಒಂದು. JDS ಪಕ್ಷ ಇರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ JDS ಡ್ಯಾಮೇಜ್ ಆಗುತ್ತಾ? ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾರು ತಪ್ಪಿತಸ್ತಾ ಇರ್ತಾನೆ ಅವ್ರಿಗೆ ಮಾತ್ರ ಇದು ತೀರ್ಪು ಬಂದ ನಂತರ ಭಾರಿ ತನಿಖೆಗಳು ನಡೀತಾ ಇದ್ದಾವೆ. ನೋಡ್ತಾ ಇದ್ದೀರಿ, ರಾಜ್ಯದಾದ್ಯಂತ ತನಿಖೆ ಆಗ್ತಾ ಇದೆ. ಸತ್ಯಾಂಶ ಹೊರಬರಬೇಕು. ಅದು ಬಂದಮೇಲೆ ತಪ್ಪಿತಸ್ಥ ಅಂತ ತೀರ್ಮಾನ ಆಗಬೇಕು. ತಪ್ಪಿತಸ್ಥ ಅಂತ ತೀರ್ಮಾನ ಆದರೆ ಶಿಕ್ಷೆ ಆಗಲಿ ಅಂತ ನಾವು ಹೇಳಿದ್ದೀವಿ. ಸರ್, ಈಗ ಪ್ರಜ್ವಲ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ರೀತಿ ಸೂರಜ್ ಅವ್ರನ್ನು ಕೂಡ ಉಚ್ಚಾಟನೆ ಮಾಡಬೇಕು ಅನ್ನೋ ಕೂಗು ಕೇಳಿ ಬರ್ತದೆ. ಉಚ್ಚಾಟನೆ ಮಾಡ್ತೀರಾ ಸರ್? ನಮ್ಮದು ಅದಿನ್ನೂ ಕೂಡ ಪ್ರಥಮ ಹಂತದಲ್ಲಿದೆ. ಜೊತೆಗೆ ಈ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಮ್ಮ ನಾಯಕರು HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಲೋಕಸಭಾ ಸೆಷನ್ನು ನಡೀತಾ ಇದೆ. ಇಲ್ಲಿ ವಿಧಾನಸಭಾನೂ ಕೂಡ ಆರಂಭ ಆಗುತ್ತೆ. ತೀರ್ಪು ಬರಲಿ, ಬಂದಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕುಟುಂಬದ ವಿರುದ್ಧ ನಡೀತಿರೋ ಷಡ್ಯಂತ್ರ ಅಂತೇಳಿ ರೇವಣ್ಣ ಅವರು ಹೇಳಿದ್ರು. ಷಡ್ಯಂತ್ರ ನಿಜಕ್ಕೂ ನಡೀತಿದೆ ಸರ್? ಷಡ್ಯಂತ್ರ ಅಂದರೆ ಯಾವತ್ತೂ ಕೂಡ ಶಕ್ತಿಯುತವಾದಂಥ ಒಬ್ಬ ರಾಜಕಾರಣಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಎದುರಾಳಿಗಳ ಕಣ್ಣು ನಿರಂತರವಾಗಿರುತ್ತೆ, ಯಾವತ್ತೂ ಕೂಡ ಇರುತ್ತೆ. ಅದರಿಂದ ಎದುರಾಳಿಗಳು, ವಿರೋಧಿಗಳು ಇಂಥ ಒಂದು ಸಂದರ್ಭ, ತಪ್ಪು ಆದಂಥ ಸಂದರ್ಭಗಳಲ್ಲಿ ಏನಾದರೂ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಪ್ರಯತ್ನಗಳು ನಿರಂತರವಾಗಿ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದೇ. ಅದು ಹೊಸದೇನಲ್ಲ ಸರ್. ಇದೆಲ್ಲದರ ನಡುವೆ ಸರ್ ದೇವೇಗೌಡರು HD ದೇವೇಗೌಡರು ಸಾಕಷ್ಟು ಮಂಕಾಗಿದ್ದಾರೆ, ಹೊರಗೆ ಬರ್ತಿಲ್ಲ, ಪ್ರಕರಣದ ಮುಜುಗರಕ್ಕೊಳಗಾಗಿದ್ದಾರೆ ಅಂತ ಹೇಳಿದ್ರು. ಆರೋಗ್ಯ ಹೇಗಿದೆ ಸರ್? ನೀವೇನು ಮಾತಾಡ್ಸಿದ್ರ, ಏನಾದರೂ ಹೇಳಿದ್ರ ಸರ್? ನಿಮ್ಮ ದೇವೇಗೌಡರು ಮನೆಗೆ ಹೋಗಿದ್ವಿ, ಮಾತಾಡ್ಸಿದ್ದೀವಿ. ನಮ್ಮ ವಿವೇಕಾನಂದವರು ವಿಧಾನ ಪರಿಷತ್ತಲ್ಲಿ ಗೆದ್ದಿದ್ರು, ಅವ್ರನ್ನ ಕರ್ಕೊಂಡು ಹೋಗಿದ್ವಿ, ಗೌರವ ಸಮರ್ಪಣೆನೂ ಮಾಡಿದ್ವಿ. ಇವತ್ತು ರಾಜ್ಯಸಭೆಯಲ್ಲಿ ಹೋಗಿ ಕೂತಿದ್ದಾರೆ ಡೆಲ್ಲಿನಲ್ಲಿ. ಆದ್ದರಿಂದ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರೆ ಸರ್? ಏನಾದರೂ ಪ್ರಕರಣದ ಬಗ್ಗೆ ನಾವು ಕೇಳಿಲ್ಲ, ಅವರು ಬಾಯ್ಬಿಟ್ಟು ಮಾತಾಡಿಲ್ಲ ಸರ್. ಇದ್ರ ಹೊರತುಪಡಿಸಿ ಸರ್ ಮೈಸೂರಿನಲ್ಲಿ ಸರ್ ಮೂಡಾದಲ್ಲಿ ಬೃಹತ್ ಹಗರಣ ಆಗಿದೆ ಸರ್. 2-2.5 ಸಾವಿರ ಕೋಟಿ ಹಗರಣ ಆಗಿದೆ ಅಂತೇಳಿ ಶಾಸಕರಂತಹ TS ಶ್ರೀವತ್ಸ ಆದಿಯಾಗಿ, ವಕೀಲರು ಹಾಗೂ ರಘು ಕೌಟಿಲ್ಯ ಆದಿಯಾಗಿ ಹಲವರು ಈಗ ಆರೋಪ ಮಾಡ್ತಿದ್ದಾರೆ ಸರ್. ನೀವು ಕೂಡ ಮೂಡದ ಹಲವು ಹಗರಣಗಳನ್ನ ಬೆಳಕಿಗೆ ತಂದಿದ್ರಿ, ರಾಜಕಾಲುವೆ ಒತ್ತುವರಿ ಬಗ್ಗೆ ದನಿ ಎತ್ತಿದ್ರಿ, ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರಿ. ಈ ಹಗರಣಗಳು ನಡೆದಿರೋದು ಮೇಲ್ನೋಟಕ್ಕೆ ಸರಿ ಆಗಿದೆ ಅಂತ ಅನಿಸ್ತಿದೆ ಸರ್ ನಿಮ್ಗೆ? ಈ ತರ ಹಗರಣಗಳು ಭಾಗಿಯಾಗಿದ್ದಾರೆ ಅಂತ ಯಾರ ಮೇಲಾರು ಅನುಮಾನ ನಿಮ್ಗೂ ಏನಾದ್ರು ಮೂಡ್ತಿದೆ ಸರ್? ಈಗ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಕಮಿಷನರ್ಗೆ ಇದೇನು ನಡೀತಾ ಇರ್ತಕ್ಕಂಥ ವ್ಯವಹಾರಗಳನ್ನು 50-50 ವ್ಯವಹಾರ ಇರ್ಬೋದು, ರಿಜಿಸ್ಟ್ರೇಷನ್ ಇರ್ಬೋದು, ಖಾತೆಗಳಿರ್ಬೋದು,
ಎಲ್ಲನೂ ಈ ತಕ್ಷಣದಿಂದಲೇ ಸ್ಟಾಪ್ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟವ್ರೆ. ನಮಗೆ ಅಧ್ಯಕ್ಷರು ಈ ಥರ ನೋಟಿಸ್ ಕೊಟ್ಟವ್ರೆ ಅಂದಮೇಲೆ ನಾವು ಮೈಸೂರು ಮಿತ್ರ ಪೇಪರ್ನಲ್ಲಿ ನೋಡಿ ನಾನು ಕೂಡ ಒಂದು ಲೆಟ್ರನ್ನು ಅಧ್ಯಕ್ಷರಿಗೆ ಮತ್ತು ಆಯುಕ್ತರಿಗೆ ಕೊಟ್ಟಿದ್ದೀನಿ. ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಮಗೆ 7 ದಿವಸದೊಳಗಡೆ ಕೊಡಿ ಅಂತ ಕೊಟ್ಟಿದ್ದೀನಿ. ಸರ್, ಈಗ ಅಕ್ರಮದ ವಾಸನೆ ಬರ್ತಿದೆ ಸರ್. ಇದಕ್ಕೆ ಖುದ್ದು CM ಅವರು ಕೂಡ ಸಪೋರ್ಟ್ ಮಾಡಬಾರ್ದು, ತನಿಖೆಗೆ ಒತ್ತಾಯಿಸಬೇಕು, ನಗರಾಭಿವೃದ್ಧಿ ಸಚಿವರನ್ನ ತತ್ಕ್ಷಣ ರಾಜೀನಾಮೆ ಅವ್ರದ್ದು ಪಡ್ಕೊಳ್ಬೇಕು ಅಂತೇಳಿ ಆಗ್ರಹ ಕೇಳಿ ಬರ್ತಿದೆ ಸರ್. ನೀವೇನಾದ್ರೂ ಒತ್ತಾಯ ಮಾಡ್ತೀರಿ? ಈಗ ನಾನು ಇವತ್ತು ಕೂಡ ನೋಡಿದೆ, ಚೀಫ್ ಸೆಕ್ರೆಟರಿಯಿಂದ ಅಧಿಕಾರಿಗಳು ಬಂದು ಎಲ್ಲ ದಾಖಲಾತಿಗಳನ್ನು ಪಡೆದು ತನಿಖೆ ಮಾಡ್ತಿದ್ದಾರೆ ಅಂಥೇಳಿ ನಾನು ಪೇಪರಲ್ಲಿ ನೋಡಿದ್ದೀನಿ, ನಿಮ್ಮ ಪೇಪರ್ಗಳಲ್ಲಿ ಬಂದಿದೆ. ಅದರಿಂದ ಅದೇನಾಗುತ್ತೆ ಅಂತೇಳಿ ನಾವು ಕೂಡ ಮಾಹಿತಿ ಕೇಳಿದ್ದೀವಿ. ಅದಾದಮೇಲೆ ಸತ್ಯಾಂಶ ಗೊತ್ತಾಗುತ್ತೆ. ಇದಿಷ್ಟು ಶಾಸಕರಾದಂತಹ GT ದೇವೇಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.